ಕ್ವಶನ್ನು, ಹನುಮಂತು ಮತ್ತು ಈ ಧನು ಫ್ರೆಂಡ್ಶಿಪ್ಪಲ್ಲಿ ಧನುಗೆ ಎಲ್ಲೋ ಹಿಂದ್ಗಡೆ ಆಯಿತಾ ಇಲ್ಲ ಹನುಮಂತು ಫ್ರೆಂಡ್ಶಿಪ್ಪಿಂದ ಅವ್ರಿಗೆ ಪ್ಲಸ್ ಆಯಿತಾ? ಈಗ ಮೋಕ್ಷಿತ ಅವ್ರನ್ನ ಆಯ್ಕೆ ಮಾಡಿದ್ರ ಬಗ್ಗೆ ಎಲ್ಲರೂ ಹೇಳ್ತಿದ್ದಾರೆ ಧನುನ ಆಯ್ಕೆ ಮಾಡ್ಬೋದಾಗಿತ್ತು ಅಂತ. ಸೊ ಅದ್ರ ಬಗ್ಗೆ ನಿಮ್ಮ ಎಗೇನ್ ನನಗೆ ಇಲ್ಲಿ ಅದೇ ಫ್ರೆಂಡ್ಶಿಪ್ಪಲ್ಲಿ ಒಳಗೆ ಪ್ಲಸ್ ಆಯಿತಾ ಮೈನಸ್ ಆಯಿತಾ, ಅವರಿಬ್ಬರು ಯಾವತ್ತೂ ಫ್ರೆಂಡ್ಶಿಪ್ನ ಆಟಕ್ಕೆ ತಂದಿಲ್ಲ. ಸೊ ಅವರಿಗೆ ಪ್ಲಸ್ಸು ಮೈನಸ್ ಆಗಿರ್ಲಿಕ್ಕಿಲ್ಲ, ಎಮೋಷ್ನಲಿ ಪ್ಲಸ್ ಆಗಿರುತ್ತೆ, ಅದಂತೂ ಹೌದು ಕಾಣಿಸ್ತಿರುತ್ತೆ. ಬಟ್ ಆಟಕ್ಕೆ ಅದು ಪ್ಲಸ್ ಮೈನಸ್ ಆಗಿದೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆ್ಯಂಡ್ ಹನುಮು ಅಂತ ಬಂದಾಗ ನೀವು ಅವ್ರನ್ನ ಯಾವಾಗಲೇ ನಿಲ್ಲಿಸಿ ಯಾವುದೇ ಪ್ರಶ್ನೆ ಕೇಳಿ ಅವ್ರ ತಲೆಗೆ ಏನು ಬರುತ್ತೆ ಅದನ್ನೇ ಹೇಳ್ತಾರೆ. ಕ್ಯಾಲ್ಕುಲೇಟ್ ಮಾಡಲ್ಲ, ನನ್ನ ಫ್ರೆಂಡು ಅಂತ ಎಲ್ಲ ಸ್ಟ್ರಾಟಜಿ ಮಾಡ್ಕೊಂಡು ಆಡಲ್ಲ. ಮನ್ಸಿಗೆ ಏನು ಬಂತು, ಮನಸ್ಸು ಅಥವಾ ತಲೆಗೆ ಏನು ಬಂತು ಆ ಕ್ಷಣಕ್ಕೆ. ಆ ವಾರ ಮೋಕ್ಷಿತ ಅವರು ಆ್ಯಕ್ಚುಲಿ ತುಂಬ ಟಾಸ್ಕ್ಗಳು ಆಡಿದ್ರು, ಆ ವಾರ ಅವ್ರಿಗೆ ಅವಕಾಶಗಳು ಸಿಕ್ಕಿತ್ತು, ಆಡಿದ್ರು, ಅದಕ್ಕೆ ಅವ್ರು ಕಾಣಿಸಿದ್ರು, ಅವ್ರ ಹೆಸರು ಹೇಳಿದ್ರು. ಅದ್ರ ಹಿಂದೆ ಬೇರೆ ಏನೂ ಯೋಚನೆ ಮಾಡೋದಿಲ್ಲ. ಅವನು ತಗೋಬೋದಿತ್ತು ಅನ್ನೋದು ಹೇಗೇನು ಇಲ್ಲಿಯ ಒಪಿನಿಯನ್ಸ್, ಇವ್ರ ಆಸೆಗಳನ್ನು ನಾವು ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಅವತ್ತಿನ ದಿನ ಅವನ ತಲೆ ಹೆಸರು ಬಂದಿಲ್ಲ. ಆ್ಯಂಡ್ ಆ ವಾರ ಧನುವಿಂದ ಒಂದು ತಪ್ಪಾಗಿರುತ್ತೆ, ಹಾಗಾಗಿ ತೊಗೊಂಡಿಲ್ಲ ಅನಿಸುತ್ತೆ. ಮೇ ಬಿ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾನೋ ಏನೋ ನನಗೆ. ಗೌತಮಿ ಅವರು ಎಷ್ಟು ಪೇಮೆಂಟ್ ತಗೊಂಡ್ರು ಅಂತ ಬಿಗ್ ಬಾಸಿಂದ? ಒಬ್ಬ ಅಂದರೆ ಗೆಲ್ಲೋ ಕಂಟೆಸ್ಟೆಂಟ್ಗೆ ಸಿಕ್ಕುತ್ತಲ್ಲ ಕಪ್ ಸಿಕ್ಕಿದಾಗ ಅಷ್ಟೇನಾದರೂ ಸಿಗ್ತಾ ಏನು, ಮತ್ತು ಎಷ್ಟು ಡ್ರೆಸ್ಗಳನ್ನ ತಗೊಂಡು 100 ಸ್ಯಾರೀಸ್ ಅಂತ ಏನೋ ಮಾಡಿದ್ರಲ್ಲ ನೀವು, ಅದೆಲ್ಲ ತಗೊಂಡೋಗ್ಬಿಟ್ಟಿದ್ರ? ಇಲ್ಲ, ಅಲ್ಲಿ ಹಾಕಿದ್ದು ಯಾವುದು ಹಾಕಿರಲಿಲ್ಲ ನಾನು. ಅದು ಬಿಟ್ಟು ಪೇಮೆಂಟ್ ವಿಚಾರಕ್ಕೆ ಬಂದರೆ ಪ್ರೀತಿಯಿಂದ ಎಷ್ಟು ಕೊಟ್ಟರು ಅಷ್ಟು ಪ್ರೀತಿಯಿಂದ ತೊಗೊಂಡಿದ್ದೀನಿ. ಡ್ರೆಸ್ಗಳು ಸಿಕ್ಕಾಪಟ್ಟೆ ತೊಗೊಂಡು ಹೋಗಿದ್ದೆ. ಈಗಲೂ ನಾನೆಲ್ಲ ಇಲ್ಲೆಲ್ಲ ಇಂಟರ್ವ್ಯೂಗಳಿಗೆಲ್ಲ ಹಾಕ್ಬೋದು, ಅಷ್ಟು ಮಿಕ್ಕಿದೆ ಇನ್ನು. ಸೊ ಬಹಳಷ್ಟು ಡ್ರೆಸ್ ನಾನು ತೊಗೊಂಡೋಗಿದ್ದೆ ಅನ್ನೋದಕ್ಕಿಂತ ನನ್ನ ಹಸ್ಬೆಂಡ್ ನನಗೆ ಶಾಪ್ ಮಾಡಿ 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 ಕಳಿಸ್ತಾ ಇದ್ರು. ಸೊ ಸಿಕ್ಕಾಪಟ್ಟೆ ತೊಗೊಂಡು ಹೋದೆ ನಾನು. ತೊಗೊಂಡೋದ್ರೆ ತೊಗೊಂಡ್ಬಂದಿದ್ದೀನಿ ಈಗ. ನೆಕ್ಸ್ಟ್ ಜರ್ನಿ ನಿಮ್ಮದು? ನೆಕ್ಸ್ಟ್ ಎನಿಥಿಂಗ್ ವಿಚ್ ಕಮ್ಸ್, ನಾನು ಐ ವಿಲ್ ಡೆಫಿನೆಟ್ಲಿ ಕೀಪ್ ಎಂಟರ್ಟೈನಿಂಗ್. ನಾನು ಜನರ ಮುಂದೆ ಬರ್ತಾನೆ ಇರ್ತೀನಿ. ಯಾವ ಪ್ರಾಜೆಕ್ಟು, ಸಿನಿಮಾನ, ಸೀರಿಯಲ್ಲ, ಬೇರೆ ಇನ್ನೇನೋ ಯಾವುದಾದ್ರೂ ಶೋಗಳ ಅನ್ನೋದು ಈಗ ನೋಡ್ಬೇಕು. ಈಗಷ್ಟೇ ಬಂದಿದ್ದೀನಿ. ಹೌದಾ? ಆ್ಯಕ್ಟ್ ಮಾಡಿದ್ದೀರಾ ಅಂತಾನೆ ಯಾರಿಗೂ ಗೊತ್ತು. ಹಾಂ, ಹೌದು ಹೌದು. ಹಾಂ, ನಾನು 4 ಸಿನಿಮಾಗಳಲ್ಲಿ ಮಾಡಿದ್ದೆ. 3 ಕನ್ನಡ, 1 ತಮಿಳ್ ಮೂವಿಲಿ ಮಾಡಿದ್ದೆ. ಈ ಹಿಂದೆ ಇನ್ನೊಂದು ಸೀರಿಯಲ್ ಮಾಡಿದ್ದೆ, 2 ಸೀರಿಯಲ್ ಮತ್ತು ಅಷ್ಟು ಸಿನಿಮಾಗಳು ಮಾಡಿದ್ದೆ. ಸೊ ಈಗ ಬರ್ತಿದೆ ಅನಿಸುತ್ತೆ. ಹೌದು, ನಾನು ಏನೆಲ್ಲ ಮಾಡಿದ್ದೆ ಈಗೆಲ್ಲ ಓಪನ್ ಆಗ್ತಿರತ್ತೆ. ಸೊ ಈಗ ನೆಕ್ಸ್ಟು ಏನೆಲ್ಲ ಬರುತ್ತೆ ಅದನ್ನು ಕಣ್ಣಿಗೆ ಹೊತ್ಕೊಂಡು ಮಾಡುವಂಥ ಆಸೆ ಇದೆ. ಸೊ ಏನು ಬರುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ ನನಗೆ. ಆಲ್ ದಿ ಬೆಸ್ಟ್ ನಿಮ್ಮ ಜರ್ನಿಗೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಗೌತಮಿ ಜಾಧವ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.